ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕೋಳಿ ಸುಕ್ಕ ಮಾಡ್ತಿದ್ದೇನೆ. ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅಂತ ನಿಮಗೆ ನಾನು ಹೇಳಿಕೊಡ್ತೇನೆ. ಈಗ ಮೊದಲಿಗೆ ನಾನು 10 ಉದ್ದ ಮೆಣಸು, ಆಮೇಲೆ ಒಂದು 6 ಗಿಡ್ಡ ಮೆಣಸನ್ನು ತಗೊಂಡಿದ್ದೇನೆ. 1 ಚಮಚದಷ್ಟು ಕೊತ್ತಂಬರಿ, 1/4 ಚಮಚದಷ್ಟು ಮೆಂತ್ಯ, ಸ್ವಲ್ಪ ಅರಿಶಿನ, ಅರ್ಧ ಚಮಚದಷ್ಟು ಹುಳಿ ತಗೊಂಡಿದ್ದೇನೆ. ಎಲ್ಲವನ್ನು ಈಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ತರುವ. ನೋಡಿ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ, ಎಲ್ಲ ಹಾಕ್ಕೊಂಡಿದ್ದೇನೆ. ನೋಡಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ ನಾನು ಕಾಯಿ ತುರಿ ಆದಮೇಲೆ ಸ್ವಲ್ಪ ಅರಿಶಿನ ತಗೊಂಡಿದ್ದೇನೆ, ಆಮೇಲೆ ಜೀರಿಗೆ 1 ಚಮಚ, ಸ್ವಲ್ಪ ಫೆನೆಲ್ ಸೀಡ್ಸ್, ಆಮೇಲೆ ಒಂದು 7 ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಪ್ಯಾನಲ್ಲಿ ಇಟ್ಕೊಂಡಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ನೋಡಿ, ಎಣ್ಣೆ ಹಾಕ್ಕೊಂಡೆ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಹಾಕಿ ಸ್ವಲ್ಪ, ಆಮೇಲೆ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಫ್ರೈ ಮಾಡಿಕೊಳ್ಬೇಕು. ಈಗ ನೆಕ್ಸ್ಟ್ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೇನೆ. ಈಗ ಅದನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಜೀರಿಗೆ, ಆಮೇಲೆ ಫೆನೆಲ್ ಸೀಡ್ಸ್ ಕೊಂಡಿದ್ದೇನೆ. ಈಗ ಫ್ರೈ ಮಾಡಿಕೊಳ್ಳಿ. ಆಮೇಲೆ ಕಾಯಿ ತುರಿ ಮತ್ತು ಅರಿಶಿನ ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇದು ಫ್ರೈ ಮಾಡಿ ಆಗಿದೆ. ನೋಡಿ, ಈ ಥರ ಆಗಿದೆ. ನಾನು ಆಮೇಲೆ 2 kg ಚಿಕನ್ ತಗೊಂಡಿದ್ದೇನೆ. ಇದು ಬಾಯ್ಲರ್. ಆಮೇಲೆ ಅದರ ಕಾಲನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಇಟ್ಟಿದ್ದೇನೆ. ಅದರ ಸಿಪ್ಪೆ ತೆಗಿಲಿಕ್ಕೆ ಉಂಟು. ಈಗ ಒಂದು ಕಡಾಯಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ ಅರ್ಧ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಳ್ಬೇಕು. ನೋಡಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ. ಆಮೇಲೆ ಶುಂಠಿ ಹಾಕ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ಚಿಕನ್ ಹಾಕ್ಕೊಳ್ಳಿ. ನೋಡಿ, ಚಿಕನ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಚಿಕನ್ ಹಾಕಿದೆ. ಫ್ರೈ ಮಾಡಿಕೊಳ್ಬೇಕು. ಬೇಯಲಿಕ್ಕೆ ಇಡುವ. ನೋಡಿ, ಇದು ಬೆಂದಿದೆ. ನೋಡಿ, ಬೆಂದಿದೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದ್ವಲ್ಲ ಮಸಾಲ, ನೀರು ಹಾಕದೆ ಅದನ್ನು ಹಾಕ್ಕೊಳ್ಬೇಕು. ನೋಡಿ, ಹಾಕ್ಕೊಂಡಿದ್ದೇನೆ. ತೆಂಗಿನ ತುರಿ, ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ತರಬೇಕು. ನೋಡಿ, ಗ್ರೈಂಡ್ ಮಾಡಿ ತಂದಿದ್ದೇನೆ. ನೋಡಿ, ಇದನ್ನು ಕೂಡ ಹಾಕ್ಕೊಳ್ಳುವ. ಇದಕ್ಕೆ ಹಾಕ್ಕೊಳ್ಳುವ. ನೋಡಿ, ಹಾಕ್ಕೊಂಡಿದ್ದೇನೆ. ನೀರು ಹಾಕದೆ ಗ್ರೈಂಡ್ ಮಾಡಿದ್ದು. ನೋಡಿ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದೀಗ ಆಗಿದೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಲಿಕ್ಕೆ ಇಡಬೇಕು. ನೋಡಿ, ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ನೋಡಿ, ಕೋಳಿ ಬೆಂದಿದೆ, ಎಲ್ಲ ಮಸಾಲ ಕೂಡ ಬೆಂದಿದೆ. ನೋಡಿ, ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತಾರೆ. ನೀವು ಕೂಡ ಟ್ರೈ ಮಾಡಿಕೊಳ್ಬೇಕು ಒಮ್ಮೆ. ನೋಡಿ ಫ್ರೆಂಡ್ಸ್, ನಾವು ಮಾಡಿದ ಚಿಕನ್ ಸುಕ್ಕ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.